ಹಾಯ್, ನಾನು ಕೀರ್ತಿ. ನೀವಿದ್ದೀರಾ ಕೀರ್ತಿ ಕಾಮರ್ಸ್ ಕ್ಲಾಸಲ್ಲಿ. ಇವತ್ತು ನಾನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ಗೆ ರಿಲೇಟೆಡ್ ಆಗಿರೋಂಥ ಸೆಕೆಂಡ್ ಕ್ವಶನ್ನ ವರ್ಕೌಟ್ ಮಾಡ್ತಾ ಇದ್ದೀನಿ. ನನ್ನ ಈ ಹಿಂದಿನ ವಿಡಿಯೋ ನೋಡಲಿಲ್ಲ ಅಂತಂದರೆ ಹಿಂದಿನ ವಿಡಿಯೋ ನೋಡಿಕೊಂಡು ಈ ವಿಡಿಯೋಗೆ ಬನ್ನಿ. ಆವಾಗ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಬೇಸಿಕ್ ನಾಲೆಜ್ ಫಸ್ಟ್ ಸಿಗುತ್ತೆ. Shivam and Swayam are partners sharing profit in the ratio of 2:1 with the capital of rupee 2,50,000 and 1,50,000 respectively. Interest on capital is agreed at 5% per annum. Swayam is to be allowed an annual salary of rupee 8,000. During the year 2025-26, they earned a profit of rupee 30,000. A provision of rupee 2,000 is to be made in respect of commission to the manager. Interest on drawing being Shivam 2,000 and Swayam 1,000. Prepare profit and loss appropriation account. So, ಇದು profit and loss appropriation account ನ ಸೆಕೆಂಡ್ ಪ್ರಾಬ್ಲಮ್. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಪ್ರಾಬ್ಲಮ್ಸ್ ಮಾಡುವಾಗ ಯಾವಾಗಲೂ ನೀವು ಫಸ್ಟಿಗೆ ನೋಡಬೇಕಾದ್ದು ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರಾ ಅಥವಾ ನೆಟ್ ಲಾಸ್ ಕೊಟ್ಟಿದ್ದಾರಾ ಅಂತ. ನೆಟ್ ಪ್ರಾಫಿಟ್ ಕೊಟ್ಟಿದ್ದರೆ ಅದು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಿ. ನಿಮಗೆ ಪ್ರಾಬ್ಲಮಲ್ಲಿ ನೆಟ್ ಲಾಸ್ ಕೊಟ್ಟಿದ್ದರೆ ಅದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀರಿ. ಈಗ ಪ್ರಾಬ್ಲಮ್ ನೋಡಿ. ಪ್ರಾಬ್ಲಮಲ್ಲಿ ಶಿವಮ್ ಸುಂದರಂ ದೇ ಆರ್ ಪಾರ್ಟ್ನರ್ಸ್, ದೇ ಆರ್ ರೇಷಿಯೋ 2:1 ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಹೇಳಿದ ಹಾಗೆ 2:1 ಅನ್ನುವಂಥದ್ದು ಅದು ಬ್ಯಾಲೆನ್ಸಿಂಗ್ ಫಿಗರನ್ನು ಎಪೋರ್ಷನ್ ಮಾಡಲಿಕ್ಕೆ ಬೇಕಾಗುವಂಥದ್ದು. ವಿತ್ ದ ಕ್ಯಾಪಿಟಲ್ ಆಫ್ 2,50,000 ಆ್ಯಂಡ್ 1,50,000 ಅಂತ ಹೇಳಿದ್ದಾರೆ. ಸೊ ಕ್ಯಾಪಿಟಲ್ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬೇಕಾಗ್ತದೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಎಗ್ರೀಡ್ ಟು ಬಿ 5% ಅಂತ ಹೇಳಿದ್ದಾರೆ. ಆ್ಯನ್ಯುವಲ್ ಸ್ಯಾಲ್ರಿ 8,000 ಅಂತೆ. ಹಾಗೆಯೇ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 30,000 ಅಂತ ಹೇಳಿದ್ದಾರೆ. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಪ್ರಾಬ್ಲಮಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ 30,000 ಅಂತ ಹೇಳಿದ್ದಾರೆ. ಆವಾಗ ನಿಮಗೆ ನೆಟ್ ಪ್ರಾಫಿಟನ್ನು ಕೊಡ್ತಾರೋ ಆವಾಗ ಅದು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗ್ತದೆ. ಸೊ ನಾವು ಕೂಡ ನೆಟ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಎಂಟ್ರಿ ಮಾಡಿದ್ದೇನೆ. ಪ್ರಾಬ್ಲಮಲ್ಲಿ ನೋಡಿ, ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 30,000 ಅಂತ ಹೇಳಿದ್ದಾರೆ. ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 30,000 ಅಂದರೆ ಪ್ರಾಫಿಟ್ 30,000 ಅಂತ ಲೆಕ್ಕ. ಆದರೆ ನಾನು ನೆಟ್ ಪ್ರಾಫಿಟನ್ನು ಕ್ರೆಡಿಟ್ ಸೈಡಲ್ಲಿ ಬರೆಯುವಾಗ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೆಟ್ ಪ್ರಾಫಿಟ್ 30,000ನ ನಾನು ಔಟರ್ ಕಾಲಮಲ್ಲಿ ತಗೊಳ್ಳಿಲ್ಲ. ನಾನು ಮೆನ್ಷನ್ ಮಾಡಿರುವಂಥದ್ದು 28,000. ನಾನು ಯಾಕೆ ನೆಟ್ ಪ್ರಾಫಿಟನ್ನು 28,000 ತಗೊಂಡಿದ್ದೇನೆ ಅಂದರೆ ನಿಮಗೆ ಪ್ರಾಬ್ಲಮಲ್ಲಿ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 30,000 ಅಂತ ಹೇಳಿದ್ದಾರೆ. ಜೊತೆಗೆ ಆ ಪ್ರೊವಿಷನ್ ಆಫ್ ರುಪಿ 2,000 ಇಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಕಮಿಷನ್ ಟು ದ ಮ್ಯಾನೇಜರ್ ಅಂತ ಹೇಳಿದ್ದಾರೆ. ಸೊ ಮ್ಯಾನೇಜರ್ಸ್ ಕಮಿಷನ್ 2,000 ಅಂತ ನಿಮಗೆ ಪ್ರಾಬ್ಲಮಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮ್ಯಾನೇಜರ್ಸ್ ಕಮಿಷನ್ ಅನ್ನುವಂಥದ್ದು ಅದು ಆಪರೇಟಿಂಗ್ ಪ್ರಾಫಿಟ್. ಹಾಗಾಗಿ ಅಂತಹ ಮ್ಯಾನೇಜರ್ಸ್ ಕಮಿಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತಗೊಳ್ಬೇಕು. ಸೊ ಒಂದು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಪ್ರಾಫಿಟ್ ಆಗಲಿ ಆಗದೇ ಇರಲಿ, ನಾವು ಮ್ಯಾನೇಜರ್ಸ್ ಕಮಿಷನ್ ಕೊಡಲೇಬೇಕು. ಸೊ ಇದನ್ನು ನಾವು ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಇಂತಹ ಆಪ್ರೇಟಿಂಗ್ ಪ್ರಾಫಿಟನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸಬೇಕು. ಹಾಗಾಗಿ ನೆಟ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡುವ ಮೊದಲೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮ್ಯಾನೇಜರ್ಸ್ ಕಮಿಷನ್ ಮೆನ್ಷನ್ ಮಾಡಬೇಕಿತ್ತು. ಬಟ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮ್ಯಾನೇಜರ್ಸ್ ಕಮಿಷನ್ ಮೆನ್ಷನ್ ಮಾಡಲಿಲ್ಲ. ಮ್ಯಾನೇಜರ್ಸ್ ಕಮಿಷನ್ನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಮೆನ್ಷನ್ ಮಾಡದೆ ನಾವು ನೆಟ್ ಪ್ರಾಫಿಟ್ 30,000 ಅಂತ ತಗೊಂಡಿದ್ದೇವೆ. ಹಾಗಾಗಿ ನಾವು ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮಾಡುವಾಗ ಏನು ಮಾಡಬೇಕಂದ್ರೆ ನೆಟ್ ಪ್ರಾಫಿಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನಲ್ಲಿ ಮೆನ್ಷನ್ ಮಾಡುವಾಗ ಇಲ್ಲಿ ನಾವು ಮ್ಯಾನೇಜರ್ಸ್ ಕಮಿಷನ್ 2,000 ಮೈನಸ್ ಮಾಡಿ
ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೇವೆ. ಹಾಗಾಗಿ ಪ್ರಾಬ್ಲಮಲ್ಲಿ ನಮಗೆ 30,000 ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ರೂ ಕೂಡ ಅದರ ಜೊತೆಗೆ ಮ್ಯಾನೇಜರ್ಸ್ ಕಮಿಷನ್ ಕೊಟ್ಟಿರೋದ್ರಿಂದ ನಾವು ನೆಟ್ ಪ್ರಾಫಿಟಿಂದ ಮ್ಯಾನೇಜರ್ಸ್ ಕಮಿಷನ್ 2,000ನ ಮೈನಸ್ ಮಾಡಿ ಏನು ಫಿಗರ್ ಬರ್ತದೆ ಅದನ್ನು ನಾವು ಔಟರ್ ಕಾಲಮಲ್ಲಿ ಮೆನ್ಷನ್ ಮಾಡ್ತೇವೆ. ಸೊ ಹಾಗಾಗಿ ನಾವು ನೆಟ್ ಪ್ರಾಫಿಟನ್ನು 30,000ದ ಬದಲಾಗಿ 28,000 ಅಂತ ತಗೊಳ್ತಿದ್ದೇವೆ. ಇನ್ನು ನೋಡಿ, ಇಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಸ್ ಟು ಬಿ 5% ಪರ್ ಆ್ಯನಮ್ ಅಂತ ಹೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನುವಂಥದ್ದು ಯಾವಾಗಲೂ ನಾವು ಕ್ಯಾಪಿಟಲ್ ಮೇಲೆ ತಗೊಳ್ಬೇಕು. ಶಿವಮ್ ಕ್ಯಾಪಿಟಲ್ 2,50,000, ಸ್ವಯಂ ಕ್ಯಾಪಿಟಲ್ 1,50,000. ಸೊ ಆ 2,50,000 ಮೇಲೆ 5%, 1,50,000 ಮೇಲೆ 5% ತಗೊಳ್ಬೇಕು. ಆವಾಗ ನಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ ಸಿಗ್ತದೆ. ಸೊ ಈ ರೀತಿಯಾಗಿ ಎಂಟ್ರಿ ಆಗ್ತದೆ. ಸ್ವಯಂ ಇಸ್ ಟು ಬಿ ಅಲೌಡ್ ಆ್ಯನ್ ಆ್ಯನ್ಯುವಲ್ ಸ್ಯಾಲರಿ ಆಫ್ 8,000 ಅಂತ ಹೇಳಿದ್ದಾರೆ. ಅಂದರೆ ಇಡೀ ವರ್ಷಕ್ಕೆ ಸ್ವಯಂಗೆ ಸ್ಯಾಲರಿ ಅಂತ ಕೊಡ್ತಿರುವಂಥದ್ದು 8,000. ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತಗೊಳ್ತೇವೆ. ಈ ರೀತಿಯಾಗಿ ಎಂಟ್ರಿ ಮಾಡಬೇಕು. ಡ್ಯೂರಿಂಗ್ ದ ಇಯರ್ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ 30,000. ಸೊ ನೆಟ್ ಪ್ರಾಫಿಟ್ 30,000 ಅಂತ ಹೇಳಿದ್ದಾರೆ. ಹಾಗೆಯೇ ಎ ಪ್ರೊವಿಷನ್ ಆಫ್ 2,000 ಇಸ್ ಟು ಬಿ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾನೇಜರ್ಸ್ ಕಮಿಷನ್ ಅಂತ ಹೇಳಿದ್ದಾರೆ. ಅಂದರೆ ಮ್ಯಾನೇಜರ್ಸ್ ಕಮಿಷನ್ 2,000 ಅಂತೆ. ಸೊ ನಾವೇನು ಮಾಡಿದ್ದೀವಿ, ನೆಟ್ ಪ್ರಾಫಿಟಿಂದ ಮ್ಯಾನೇಜರ್ಸ್ ಕಮಿಷನ್ 2,000ನ ಮೈನಸ್ ಮಾಡಿ ಡೈರೆಕ್ಟಾಗಿ 28,000 ಅಂತ ತಗೊಂಡಿದ್ದೇವೆ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಬೀಯಿಂಗ್ ಶಿವಮ್ 2,000, ಸ್ವಯಂ 1,000. ಅಂದರೆ ಶಿವಮ್ನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 2,000, ಸ್ವಯಂನ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ 1,000 ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತಗೊಳ್ತೇವೆ. ಸೊ ನಮ್ಮ ಎಂಟ್ರಿ ಈ ರೀತಿಯಾಗಿ ಬರ್ತದೆ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಎಂಟ್ರಿಗಳನ್ನು ನಾವು ತಗೊಂಡಾಯಿತು. ಸೊ ಇನ್ಯಾವುದು ಹೊಸ ಐಟಮ್ಸ್ಗಳು ಯಾವುದೂ ಇಲ್ಲ. ಸೊ ಈಗ ಫೈನಲ್ ಬ್ಯಾಲೆನ್ಸನ್ನು ಫೈಂಡ್ ಔಟ್ ಮಾಡುವ. ಸೊ ಇದಿಷ್ಟು ನಾವು ಎಂಟ್ರಿ ಮಾಡಿದಂತಹ ಟ್ರಾನ್ಸಾಕ್ಷನ್ಸ್ಗಳು. ಇನ್ನು ಏನಂದರೆ, ನೀವು ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಡೆಬಿಟ್ ಕಾಲಮ್ನ ಕೂಡ ಟೋಟಲ್ ಮಾಡಿ, ಕ್ರೆಡಿಟ್ ಕಾಲಮ್ ಕೂಡ ಟೋಟಲ್ ಮಾಡಿ. ಯಾವುದು ಜಾಸ್ತಿ ಇದೆ ನೋಡಿ. ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ ನಿಮಗೆ ಸಿಗುವಂಥದ್ದು 28,000. ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿದಾಗ ನಿಮಗೆ ಸಿಗುವಂಥದ್ದು 31,000. ಸೊ ಡೆಬಿಟ್ ಸೈಡ್ ಟೋಟಲ್ 28,000, ಕ್ರೆಡಿಟ್ ಸೈಡ್ ಟೋಟಲ್ 31,000. ಹಾಗಾದರೆ ಯಾವುದು ಜಾಸ್ತಿ? 31,000 ಜಾಸ್ತಿ. ಸೊ ನಾವೇನು ಮಾಡ್ತೀವಿ, 31,000 ಅನ್ನುವ ಫಿಗರನ್ನು ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಸೈಡಿಗೆ ಕೂಡ ನಾವು ಎಂಟ್ರಿ ಮಾಡಿ ಇಡ್ತೇವೆ. 31,000ವನ್ನು ನಾವು ಎರಡು ಸೈಡ್ ಟೋಟಲ್ ಕೂಡ ಬರಿತೇವೆ. ಆದರೆ ಡೆಬಿಟ್ ಸೈಡ್ ಟೋಟಲ್ ನಿಮಗೆ ಸಿಕ್ಕಿರುವಂಥದ್ದು 28,000, ಬಟ್ ನೀವು ಬರೆದಿರುವಂಥದ್ದೆಷ್ಟು? 31,000. ಸೊ 28,000 ಮತ್ತು 31,000 ಇದರ ಮಧ್ಯದ ಡಿಫ್ರೆನ್ಸ್ ಏನು? 3,000. ಸೊ ಆ 3,000ನ ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಆಗಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸ್ತೀರಿ. ಸೊ ಈ ಕಡೆ ಟೋಟಲ್ 28,000, ನೀವು ಬರೆದಿದ್ದು 31,000. ಸೊ ಅದ್ರ ಎರಡರ ಡಿಫ್ರೆನ್ಸ್ ಏನಿರ್ತದೆ, ಸೊ ಅದನ್ನು ನಾವು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು 3,000 ತೋರಿಸ್ತೇವೆ. ಸೊ ಈ 3,000ವನ್ನು ಇಬ್ಬರು ಪಾರ್ಟ್ನರ್ಸ್ ಯಾರಿದ್ದಾರೆ, ಶಿವಮ್ ಮತ್ತು ಸ್ವಯಂ, ಸೊ ಅವರಿಬ್ಬರಿಗೆ ಕೂಡ ಹಂಚಿ ಹಾಕಬೇಕು. ಸೊ ಯಾವ ರೇಷಿಯೋದಲ್ಲಿ ಹಂಚಿ ಹಾಕ್ತೇವಂದರೆ, ಪ್ರಾಬ್ಲಮಲ್ಲಿ ನಮಗೆ ಯಾವ ರೇಷಿಯೋವನ್ನು ಕೊಟ್ಟಿದ್ದಾರಾ ಅದೇ ರೇಷಿಯೋದಲ್ಲಿ ನಾವು ಬ್ಯಾಲೆನ್ಸಿಂಗ್ ಫಿಗರನ್ನು ಹಂಚಿ ಹಾಕಬೇಕು. ಸೊ ಪ್ರಾಬ್ಲಮಲ್ಲಿ ನಮಗೆ 2:1 ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 2:1 ರೇಷಿಯೋದಲ್ಲಿಯೇ ನಾವು ಶಿವಮ್ ಮತ್ತು ಸ್ವಯಂಗೆ ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆವಾಗ 3,000ನ 2:1 ರೇಷಿಯೋ ಅಂದರೆ 2/3 ಮತ್ತು 1/3 ರೇಷಿಯೋದಲ್ಲಿ ಇಬ್ಬರಿಗೆ ಕೂಡ ಎಪೋರ್ಷನ್ ಮಾಡಿ ಹಾಕ್ತೀರಿ. ಸೊ ಈ ರೀತಿಯಾಗಿ ಪ್ರಾಬ್ಲಮನ್ನು ವರ್ಕೌಟ್ ಮಾಡಬೇಕು. ಯಾವಾಗ ನಿಮಗೆ ಪ್ರಾಬ್ಲಮಲ್ಲಿ ನೆಟ್ ಪ್ರಾಫಿಟ್ ಕೊಡ್ತಾರೋ ಆವಾಗ ಆ ನೆಟ್ ಪ್ರಾಫಿಟಿಂದ ಮ್ಯಾನೇಜರ್ಸ್ ಕಮಿಷನ್ನ ಮೈನಸ್ ಮಾಡಿ ಔಟರ್ ಕಾಲಮ್ಗೆ ಫಿಗರ್ ತಗೊಳ್ಬೇಕು. ಪಾರ್ಟ್ನರ್ಸ್ ಕಮಿಷನ್ ಇದ್ದಿದ್ದರೆ ಅದನ್ನು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿಯೇ ತಗೊಳ್ತೀರಿ.
ಆದರೆ ಇದು ಪಾರ್ಟ್ನರ್ಸ್ ಕಮಿಷನ್ ಅಲ್ಲ, ಮ್ಯಾನೇಜರ್ಸ್ ಕಮಿಷನ್. ಹಾಗಾಗಿ ಆ ಮ್ಯಾನೇಜರ್ಸ್ ಕಮಿಷನ್ನ ನಾವು ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಅದನ್ನು ನಾವು ನೆಟ್ ಪ್ರಾಫಿಟಿಂದ ಮೈನಸ್ ಮಾಡ್ತೇವೆ. ಸೊ ಈ ರೀತಿಯಾಗಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಪ್ರಾಬ್ಲಮನ್ನು ವರ್ಕೌಟ್ ಮಾಡ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಥದ್ದೇ ಬೇರೆ ರೀತಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.